ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ದಾಖಲಾತಿ ಇಲ್ದಂಗೆ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಅಪ್ಡೇಟ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ತಂದೆ ಮನೆಯಿಂದ ಗಂಡನ ಮನೆಗೆ ಆಧಾರ್ ಕಾರ್ಡ್ನ ತುಂಬ ಈಸಿಯಾಗಿ ಕೂಡ ಚೇಂಜ್ ಮಾಡ್ಬೋದು. ಹಾಗೆಯೇ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಗ್ರಾಮದ ಹೆಸರು, ನಿಮ್ಮ ತಂದೆಯ ಹೆಸರು, ನಿಮ್ಮ ತಾಲೂಕಿನ ಹೆಸರು, ಪಿನ್ ಕೋಡ್ ಏನಾದ್ರು ಚೇಂಜಸ್ ಆಗಿದ್ದರೆ ಅದನ್ನು ಕೂಡ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ, ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರ ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು myAadhar.uida.gov.in ಅಂತ ಟೈಪ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ನಿಮಗೆ ಇಲ್ಲಿ ಮೇಲ್ಗಡೆ ವೆಲ್ಕಮ್ ಟು ಮೈ ಆಧಾರ್ ಲಾಗಿನ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಮೊದಲಿಗೆ ಇಲ್ಲಿ ಯಾರ್ದು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡ್ತಾಯಿದ್ದೀರಾ ಅವ್ರ ಆಧಾರ್ ನಂಬರ್ನ ಹಾಕಿ ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಬೇಕು. ಅವರ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಕೆಳಗಡೆ ಬಂದು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಆದ ನಂತರ ಸ್ನೇಹಿತರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸು ಓಪನ್ ಆಗ್ತದೆ. ನೀವಿಲ್ಲಿ ಅಡ್ರೆಸ್ ಅಪ್ಡೇಟ್ನ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕಾರ್ನರಲ್ಲೇ ಇದೆ ನೋಡ್ಬೋದು, ಅಡ್ರೆಸ್ ಅಪ್ಡೇಟ್ ಅಂತ. ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಎರಡು ರೀತಿ ಅಡ್ರೆಸ್ನ ಅಪ್ಡೇಟ್ನ ಮಾಡ್ಬೋದು. ಒಂದು ಫ್ಯಾಮಿಲಿ ಅಂದರೆ ಹಿರಿಯ ಸದಸ್ಯರ ಫ್ಯಾಮಿಲಿ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಕೂಡ ಚೇಂಜ್ ಮಾಡ್ಬೋದು, ಇಲ್ಲ ಡಾಕ್ಯುಮೆಂಟ್ ಮುಖಾಂತರನೂ ಕೂಡ ಮಾಡ್ಬೋದು. ಏನೇ ಸ್ಟೆಪ್ ಇದೆ ಅಂತ ಕೆಳಗಡೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ನಾನು ಈ ಒಂದು ವಿಡಿಯೋದಲ್ಲಿ ಫ್ಯಾಮಿಲಿ ಮೆಂಬರ್ನ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಫ್ಯಾಮಿಲಿ HOF ಆಧಾರ್ ಕಾರ್ಡ್ ಮುಖಾಂತರ ಅಡ್ರೆಸ್ ಚೇಂಜ್ ಮಾಡೋದು ತಿಳಿಸ್ಕೊಡ್ತೀನಿ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಹಳೆಯ ಅಡ್ರೆಸ್ ತೋರಿಸುತ್ತೆ. ನೀವು ಇದನ್ನು ಚೇಂಜ್ ಮಾಡಬೇಕು ಅಂದರೆ ಕೆಳಗಡೆ ಬರಬೇಕು. ಡೀಟೇಲ್ಸ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ ರಿಕ್ವೈರ್ಡ್ ಟು ಅಪ್ಡೇಟ್ ಅಂತ ಇದೆ ನೋಡಿ, ಈ ಒಂದು ಕಾಲಮ್ಗೆ ಬಂದು ನೀವು ನಿಮ್ಮ ಹೆಡ್ ಆಫ್ ದಿ ಫ್ಯಾಮಿಲಿಯವರ ಆಧಾರ್ ಕಾರ್ಡ್ ನಂಬರ್ನ ಈ ಒಂದು ಕಾಲಮ್ಗೆ ಹಾಕಬೇಕಾಗ್ತದೆ. ಸಪೋಸು ನೀವೇನಾದರೂ ನಿಮ್ಮ ಹೆಂಡತಿಯ ಆಧಾರ್ ಕಾರ್ಡ್ ಅಡ್ರೆಸ್ನ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಗಂಡನ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ನ 4 ಡಿಜಿಟ್ಗಳು ತೋರಿಸುತ್ತೆ. ನಂತರ ಕೆಳಗಡೆ ಬಂದು ಸೆಲೆಕ್ಟ್ ದ HOF ಅಂತ ಕೇಳುತ್ತೆ. ಅವ್ರಿಗೆ ಇರ್ತಕ್ಕಂಥ ಸಂಬಂಧನ ನೀವು ಈ ಒಂದು ಲೀಸ್ಟಿಂದ ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಾದರು, ಲೀಗಲ್ ಗಾರ್ಡಿನಿಯನ್ನು, ಮದರು, ಸಿಬ್ಲಿಂಗು, ಸ್ಪೌಸ್ ಅಂತ 4-5 ಆಪ್ಷನ್ಗಳಿದೆ. ಇಲ್ಲಿ ಹೆಂಡತಿ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ಲೀಗಲ್ ಗಾರ್ಡಿನಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಜನ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀರಾ. ಲೀಗಲ್ ಗಾರ್ಡಿಯನ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಕೆಳಗಡೆ ಲೀಗಲ್ ಸ್ಟೇಟ್ಮೆಂಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ಅಡ್ರೆಸ್ ಚೇಂಜ್ ಆದ ನಂತರ ಅಲ್ಲಿ ಪಕ್ಕದಲ್ಲಿ ಕೇರ್ ಆಫ್ ಅಂತ ಬರುತ್ತೆ, CO ಅಂತ. ನಂತರ ಫ್ಯಾಮಿಲಿ ಮೆಂಬರ್ನ ಹೆಸರು ಕೂಡ ಬಂದಿರುತ್ತೆ. ಎಲ್ಲ ಡೀಟೇಲ್ಸ್ ಓದ್ಕೊಂಡು ಅಕ್ಸೆಪ್ಟ್ ಅಂತ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ 75 ರೂಪೀಸ್ ಕಟ್ ಆಗುತ್ತೆ. ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ರೋಜರ್ ಪೇ ಅಂತ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ನಂತರ ಪೇಜ್ಗೆ ಈ ರೀತಿ ಬಾರ್ಕೋಡ್ ಇರ್ತಕ್ಕಂಥ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ QR ಅಂತ ಇದೆ ನೋಡಿ, ಈಸಿಯಾದ ಪೇಮೆಂಟ್ ಮೆಥಡ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು QR ಕೋಡು ನಿಮಗೆ ಆಗುತ್ತೆ. ಈಗ ನಿಮ್ಮ ಫೋನ್ಪೇ, ಗೂಗಲ್ ಪೇ ಮುಖಾಂತರ ಸ್ಕ್ಯಾನನ್ನು ಬಳಸ್ಕೊಂಡು ಸ್ಕ್ಯಾನ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ, ಹೋಮ್ ಪೇಜ್ಗೆ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅಕ್ಲಾಜ್ಮೆಂಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನೀವು ಅಕ್ಲಾಜ್ಮೆಂಟ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಯಾಕಂದರೆ ಫ್ಯೂಚರಲ್ಲಿ ನಿಮಗೆ ಈ ಒಂದು ಅಕ್ಲಾಜ್ಮೆಂಟಲ್ಲಿ SRN ನಂಬರ್ ಬಂದಿರುತ್ತೆ, ಅದು ನಿಮಗೆ ಬೇಕಾಗ್ತದೆ. ಈಗ ನಾನು ಇದನ್ನು ಲಾಗೌಟ್ ಮಾಡ್ಕೋತಾ ಇದ್ದೀನಿ. ಲಾಗೌಟ್ ಮಾಡ್ಕೊಂಡಿದ್ದ ನಂತರ ಮತ್ತೆ ನೀವು ಹೋಮ್ ಪೇಜ್ಗೆ ಹೋಗಿ ಮತ್ತೆ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಈ ಲಾಗಿನ್ ಯಾರ ಹೆಸರು ಮಾಡ್ಕೋಬೇಕು ಅಂದರೆ HOF, ಯಾರ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಅಡ್ರೆಸ್ ಚೇಂಜ್ ಮಾಡಿದ್ದೀರಾ HOF ಅವ್ರದ್ದು ಆಧಾರ್ ಕಾರ್ಡ್ನ ಹಾಕ್ಕೊಂಡು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಗೆಟ್ OTP ಅಂತ ಮಾಡ್ತು ಅಂದರೆ ಅವರ ಮೊಬೈಲ್ಗೂ ಕೂಡ ಒಂದು OTP ಬರುತ್ತೆ. ಆ OTPನ ಹಾಕಿ ಲಾಗಿನ್ ಅಂತ ಮಾಡಿಕೊಂಡ್ರೆ ಈ ರೀತಿಯಾಗಿ ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ. ಇಲ್ಲೇನಿಲ್ಲ, ಸಿಂಪಲಾಗಿ ಕೆಳಗಡೆ ಬರಬೇಕು. ಮೈ ಹೆಡ್ ಆಫ್ ದಿ ಫ್ಯಾಮಿಲಿ HOF ರಿಕ್ವೆಸ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನೀವು ಮೊದಲು ಮಾಡಿದ್ರಲ್ಲ ಆ ಪೇಜಲ್ಲಿ ಇರ್ತಕ್ಕಂಥ SRN ನಂಬರ್ನ ಕಾಪಿ ಮಾಡ್ಕೋಬೇಕಾಗತ್ತೆ. ಕಾಪಿ ಮಾಡಿಕೊಂಡು ಆ ಒಂದು ಜಾಗಕ್ಕೆ ನೀವು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಾನೀಗ ಕಾಪಿ ಮಾಡ್ಕೋತಾ ಇದ್ದೀನಿ. ನಂತರ ಆ ಒಂದು ಪೇಜ್ಗೆ ಹೋಗಿ SRN ನಂಬರ್ನ ಪೇಸ್ಟ್ ಮಾಡ್ತಾಯಿದ್ದೀನಿ. ನಂತರ ಸ್ನೇಹಿತರೆ ಈ ಅಕ್ಸೆಪ್ಟ್ ಅಂತ ಒಂದು ಬಟನ್ ಕಾಣ್ತಾಯಿದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ರಿಕ್ವೆಸ್ಟ್ ಬಂದಿದೆ, ಹೆಡ್ ಆಫ್ ದಿ ಫ್ಯಾಮಿಲಿ ಅವರ ಅಡ್ರೆಸ್ ಚೇಂಜ್ ಮಾಡಲಿಕ್ಕೆ ನಿಮ್ಗೆ ಪರ್ಮಿಷನ್ ಇದೆ ಅಂತ ಕೇಳುತ್ತೆ. ನೀವು ಅಕ್ಸೆಪ್ಟ್ ಅಂತ ಮಾಡಬೇಕಾಗುತ್ತೆ ನಿಮ್ಮ ಅಡ್ರೆಸ್ನ ಶೇರಿಂಗ್ ಮಾಡಲಿಕ್ಕೆ. ನಂತರ ಕಂಟಿನ್ಯೂ ಅಂತ ಮಾಡಿ ಯಶಸ್ವಿಯಾಗಿ ನಿಮ್ಮದು ಅಕ್ಸೆಪ್ಟ್ ಆಗಿದೆ. ನಿಮ್ಮ ರಿಕ್ವೆಸ್ಟು ಹೆಡ್ ಆಫ್ ದಿ ಫ್ಯಾಮಿಲಿ ನಿಮ್ಮ ಅಡ್ರೆಸ್ನ ಬಳಸ್ಕೊಂಡು ಅಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇಷ್ಟಾಯಿತು ಅಂದರೆ ನಿಮ್ಮದು ಯಶಸ್ವಿಯಾಗಿ ಅಡ್ರೆಸ್ ಶೇರಿಂಗ್ ಮಾಡಲಿಕ್ಕೆ ಎಲ್ಲ ಪರ್ಮಿಷನ್ ಕೂಡ ಕಂಪ್ಲೀಟ್ ಆಗುತ್ತೆ. ಇದಾದ 3-4 ದಿವಸಗಳ ನಂತರ ಮತ್ತೆ ಇದೇ ಒಂದು ವೆಬ್ಸೈಟ್ಗೆ ಬಂದು ನೀವು ಈ ಒಂದು ಆಧಾರ್ ಕಾರ್ಡು ಅಂದರೆ ಅಡ್ರೆಸ್ ಚೇಂಜ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.